ಈ ಬೆಳಕ್ ಕಮ್ಮಿ ಇರುವಂತ ರೂಮಿಗೆ ಎಂಟರ್ ಆಗಿದ ತಕ್ಷಣ ಏನು ಗೊತ್ತಾಗಲ್ಲ, ಆದ್ರೆ ಲೈಟ್ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಮೆಸ್ಸಿ ಇದೆ ಆ ರೂಮ್ ಅಂತ. ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಕೂಡ ಹಾಗೇನೆ. ಮೊದ್ಲು ಅದನ್ನ ಸ್ಪಾಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ದೊಡ್ಡದಾಗೇನೋ ಆಗಿರ್ಬೇಕಂತ ಇಲ್ಲ. ಟಾಕ್ಸಿಸಿಟಿ ಲರ್ಕ್ಸ್ ಇನ್ ಸಡನ್ ಶೇಡ್ಸ್ ಟು. ನಿಮಗೆ ಗೊತ್ತಾಗಕ್ ಮುಂಚೆನೆ ನೀವು ಅದ್ರಲ್ಲಿ ಟ್ರ್ಯಾಪ್ ಆಗ್ಬಿಡ್ತೀರಾ. ಒಳ್ಳೆ ಟೈರಲ್ ಸ್ಲೋಲಿ ತರ ಮೊದ್ಲು ಅದ್ ಗೊತ್ತಾಗಲ್ಲ, ಆದ್ರೆ ಇವೆನ್ಚುಯಲಿ ಇಟ್ ಲೀವ್ಸ್ ಯು ಸ್ಟ್ರಾಂಡೆಡ್. ನಿಮ್ಮನ್ನ ಎಲ್ಲಾ ವಿಷಯಕ್ಕೂ ಟೀಕೆ ಮಾಡೋದಿರ್ಬೋದು, ಅಥವಾ ನಿಮ್ ಅಚೀವ್ಮೆಂಟ್ಸ್ ನ ನಿರ್ಲಕ್ಷ್ಯ ಮಾಡೋದು, ನೀವೆಲ್ಲಿದ್ದೀರಾ ಅಂತ ಪ್ರತಿ ನಿಮಿಷಕ್ಕೂ ಅಪ್ಡೇಟ್ಸ್ ನ ಡಿಮ್ಯಾಂಡ್ ಮಾಡೋದು, ಅಥವಾ ನಿಮ್ ಫೋನ್ ನ ಯಾವಾಗ್ಲೂ ಚೆಕ್ ಮಾಡೋದಿರ್ಬೋದು. ಇವು ಟಾಕ್ಸಿಸಿಟಿ ಇನ್ ಆಕ್ಷನ್. ಇವು ಬರೀ ನಿಮ್ ಹಾರ್ಟ್ ಮೇಲೆ ಅಲ್ದಲ್ಲ, ನಿಮ್ ಮೆಂಟಲ್ ಹೆಲ್ತ್ ಮೇಲೆ ಕೂಡ ಟೇಕ್ಸ್ ಇಟ್ ಟೋಲ್. ಸೊ ಹೌ ಟು ಓವರ್ಕಮ್ ಇಟ್? ಬ್ಯಾಡ್ ಹ್ಯಾಬಿಟ್ ಇಂದ ಡಿಟಾಕ್ಸ್ ಆಗತಾರನೆ ಸೇಮ್. ಮೊದ್ಲಿಗೆ ಅದನ್ನ ಟಾಕ್ಸಿಕ್ ಅಂತ ರೆಕಗ್ನೈಸ್ ಮಾಡಿ, ಮತ್ತೆ ನಿಮ್ ಒಳಗಿರೋ ಇನ್ನರ್ ವಾಯ್ಸ್ ದಿಸ್ ಇಸ್ಂಟ್ ರೈಟ್ ಅಂತ ವಿಸ್ಪರ್ ಮಾಡ್ತಾ ಇರೋದನ್ನ ಕೇಳಿ. ನಿಮ್ ಗಟ್ ಫೀಲಿಂಗ್ ನ ಟ್ರಸ್ಟ್ ಮಾಡಿ. Find the strength to break free. ಎಷ್ಟೇ ಕಷ್ಟ ಆದ್ರೂ you gotta cut the ties. Find the strength and walk away to reclaim your peace, your happiness, your sanity and your life. ನಿಮ್ಮನ್ನ ಮೇಲಕ್ಕೆತ್ತೋ ಜನರಿಂದ you surround yourself, the ones who remind you of your worth. ಎಲ್ಲದಕ್ಕಿಂತ ಮುಖ್ಯವಾಗಿ ಹೀಲ್ ಆಗಕ್ಕೆ ನಿಮಗೆ ನೀವು ಟೈಮ್ ಕೊಡಿ.